ಇವತ್ತು ಆರಂಭಗೊಂಡ ಸಂಸತ್ತಿನ ಮುಂಗಾರು ಅಧಿವೇಶನದ ಆರಂಭದಲ್ಲಿಯೇ ಮೇಕೆದಾಟು ಯೋಜನೆಗೆ ವಿರೋಧ ವ್ಯಕ್ತವಾಯಿತು. ಇವತ್ತು ಬೆಳಿಗ್ಗೆ ಲೋಕಸಭೆ ಕಲಾಪದ ಆರಂಭದಲ್ಲಿಯೇ ಡಿಎಂಕೆ ಸಂಸದೀಯ ನಾಯಕ ಟಿಆರ್ ಬಾಲು ಮೇಕೆದಾಟು ಯೋಜನೆಯ ಕುರಿತು ಲೋಕಸಭೆಯಲ್ಲಿ ನಿಲುವಳಿ ಸೂಚನೆಯನ್ನ ನೀಡಿದರು. ರಾಜ್ಯಸಭೆಯಲ್ಲಿ ತಿರುಚಿ ಶಿವ ಕೂಡ ಇದೇ ವಿಷಯವನ್ನ ಪ್ರಸ್ತಾಪ ಮಾಡೋದಕ್ಕೆ ಸೂಚನೆ ನೀಡಿದರು. ಉದ್ದೇಶ ಅಂದ್ರೆ ಮೇಕೆದಾಟು ಯೋಜನೆ ಕುರಿತು ತಕ್ಷಣ ಚರ್ಚೆ ನಡೆಸಿ ಕರ್ನಾಟಕದ ವಿರುದ್ಧ ಕೇಂದ್ರ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸುವುದು ತಮಿಳುನಾಡಿನ ಸಂಸದರ ಉದ್ದೇಶ ಆಗಿತ್ತು. ಇವತ್ತು ಲೋಕಸಭೆಯಲ್ಲಿ ಡಿಎಂಕೆ ಸಂಸದೀಯ ನಾಯಕ ಟಿಆರ್ ಬಾಲು ಅವರು ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಆದರೆ ಸ್ಪೀಕರ್ ಓಂ ಬಿರ್ಲಾ ಈ ನಿಲುವಳಿ ಸೂಚನೆಯನ್ನ ಅಂಗೀಕರಿಸಲಿಲ್ಲ. ಅದರ ಬಳಿಕ ಡಿಎಂಕೆ ಸದಸ್ಯರು ಸದನದ ಬಾವಿಗಿಳಿದು ಪ್ರತಿಭಟನೆ ನಡೆಸಿದರು. ಆದರೆ ಈ ಪ್ರತಿಭಟನೆಗೆ ಸೊಪ್ಪು ಹಾಕದ ಸ್ಪೀಕರ್ ಪ್ರಶ್ನೋತ್ತರ ಕಲಾಪ ಆರಂಭಿಸಿದಾಗ ಡಿಎಂಕೆ ಸಂಸದರು ಸದನದ ಬಾವಿಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರದ ಘೋಷಣೆಯನ್ನ ಕೂಗ್ತಾ ಪ್ರತಿಭಟನೆಯನ್ನ ತೀವ್ರಗೊಳಿಸಿದರು. ಡಿಎಂಕೆ ಸಂಸದರ ಹೋರಾಟ ಮಿತಿಮೀರಿದಾಗ ಯಾರ ಮಾತು ಯಾರಿಗೂ ಕೇಳದಷ್ಟು ಗದ್ದಲ ಉಂಟಾಯಿತು. ಈ ಹಿನ್ನೆಲೆಯಲ್ಲಿ ಸ್ಪೀಕರ್ ಓಂ ಬಿರ್ಲಾ ಸದನದ ಕಲಾಪವನ್ನ ಮುಂದೂಡಬೇಕಾಗಿ ಬಂತು, ಮುಂದೂಡಿದರು. मेरा प्रश्न मंत्री जी से ये है कि भारत की पांडुलिपि विरासत के संरक्षण हेतु प्रारंभ की गई ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡುತ್ತಾರೆ ಪ್ರತಿನಿಧಿ ವೀರೇಂದ್ರ. ಈಗ ನೇರ ಸಂಪರ್ಕದಲ್ಲಿ ಜಾನ್ ಆಗಿದ್ದಾರೆ. ವೀರೇಂದ್ರ, ಫಸ್ಟ್ ಡೇ ಇವತ್ತು ಮೇಕೆದಾಟು ವಿಚಾರವಾಗಿ ಈ ತಮಿಳುನಾಡು ಅವರು ಗೊತ್ತುವಳಿ ನಿಲುವಳಿ ಇವೆಲ್ಲವೂ ಕೂಡ ಸಹಜವಾಗಿ ಈ ರೀತಿ ಆಗುತ್ತೆ ಅನ್ನುವಂತಹ ನಿರೀಕ್ಷೆಯನ್ನು ಕೂಡ ಹಲವರು ಮಾಡಿದ್ದರು. ಸ್ಪೀಕರ್ ಓಂ ಬಿರ್ಲಾ ಇದ್ಯಾವುದಕ್ಕೂ ಕೂಡ ಸೊಪ್ಪು ಹಾಕಲಿಲ್ಲ. ಪ್ರಶ್ನೋತ್ತರ ಕಲಾಪಕ್ಕೆ ಸೂಚನೆ ಕೊಟ್ಟರು, ಆದರೆ ಅದಾಗಲಿಲ್ಲ. ಏನೆಲ್ಲ ನಡೀತು ಅಂತ ತಮಿಳುನಾಡು ಸಂಸದರ ಉದ್ದೇಶ ಏನಾಗಿತ್ತು? ಈ ಕಡೆ ಕರ್ನಾಟಕದಿಂದ ಇದಕ್ಕೆ ಕೌಂಟರ್ ಅನ್ನೋ ರೀತಿ ಏನಾದರೂ ಬೆಳವಣಿಗೆ ನಿರೀಕ್ಷೆಯನ್ನ ಮಾಡಬಹುದಾ? ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ಓವರ್ ಆಲ್? ಇವತ್ತು ನೀವು ಹೇಳಿದ್ರಿ ಫಸ್ಟ್ ಡೇ ಅಂತ. ಫಸ್ಟ್ ಡೇ ಅಷ್ಟೇ ಅಲ್ಲ, ಫಸ್ಟ್ ಅವರ್ ಅಲ್ಲೇ ಅಂದ್ರೆ ಮೊಟ್ಟ ಮೊದಲು ಇನ್ನೂ ಸಂತಾಪ ಸೂಚನೆ ಪೂರ್ಣ ಆಗಿರಲಿಲ್ಲ. ಆಗಲೇ ಅಂದ್ರೆ 2 ನಿಮಿಷದ ಮೌನ ಅಂತ ಇರುತ್ತೆ. ಆ ಸಂದರ್ಭದಲ್ಲೇ ಇವರು ಧ್ವನಿ ಎತ್ತಿದ್ರು. ಇನ್ಫ್ಯಾಕ್ಟ್ ಅದ್ರ ಬಗ್ಗೆ ಓಂ ಬಿರ್ಲಾ ಅವರು ಆಕ್ಷೇಪ ಕೂಡ ವ್ಯಕ್ತಪಡಿಸಿದ್ರು. ಅಂದ್ರೆ ಅಷ್ಟರ ಮಟ್ಟಿಗೆ ಅವರು ತುದಿಗಾಲಲ್ಲಿ ನಿಂತಿದ್ರು ತಮಿಳುನಾಡವರು. ಇವತ್ತು ಇದ್ರ ಬಗ್ಗೆ ಮಾತಾಡಬೇಕು. ಏನು ಮೇಕೆದಾಟು ಯೋಜನೆಗೆ ವಿರೋಧ ಹಾಗೂ ಕಾವೇರಿ ನೀರನ್ನ ತಮಿಳುನಾಡಿಗೆ ಬಿಡಬೇಕು ಅನ್ನುವಂತ 2 ವಿಚಾರಗಳನ್ನ ಅವರು ಮುಂದಿಟ್ಕೊಂಡು ಇವತ್ತು ಚರ್ಚೆಗೆ ನಿಲುವಳಿ ಸೂಚನೆಯನ್ನ ಮಂಡನೆ ಮಾಡಲಿಕ್ಕೆ ಸಿದ್ದರಾಗಿದ್ರು. ಆದರೆ ಅದಕ್ಕೆ ಅವಕಾಶ ಕೊಡಲಿಲ್ಲ ಅನ್ನೋದೇ ಈ ಪ್ರತಿಭಟನೆಗೆ ಮೂಲ ಕಾರಣ ಆಗಿದ್ದು. ನೋಡಿ, ಕರ್ನಾಟಕದಿಂದ ಏನಾದರೂ ಕೌಂಟರ್ ಇದೆಯಾ ಅಂತ ನೀವು ಕೇಳಿದ್ರಿ. ಅಂದ್ರೆ ಇವತ್ತು ಸದನದಲ್ಲಿ ಅದಕ್ಕೆ ಚರ್ಚೆಗೆ ಅವಕಾಶ ಕೊಡಲಿಲ್ಲ. ಅದರಿಂದ ಆ ವಿಚಾರ ಕರ್ನಾಟಕದವರು ಯಾರು ಕೂಡ ಪ್ರಸ್ತಾವ ಮಾಡಲಿಲ್ಲ. ಆದರೆ ಈಗಾಗಲೇ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ, ನಾನು ದೆಹಲಿಗೆ ಹೋಗ್ತಾ ಇದ್ದೀನಿ, ಇದೇ ವಿಚಾರವಾಗಿ ಸಂಸದರ ಜೊತೆ ಸಭೆಯನ್ನ ಮಾಡ್ತೀನಿ, ಅವರಿಗೆ ಮನವರಿಕೆ ಮಾಡ್ತೀನಿ, ಮೇಕೆದಾಟು ಯೋಜನೆ ವಿಚಾರವಾಗಿ ನಮ್ಮ ಉತ್ತರ ಏನಿರಬೇಕು, ಹಾಗೂ ರಾಜ್ಯದಲ್ಲಿ ಭೀಕರ ಬರಗಾಲ ಪರಿಸ್ಥಿತಿ ಇರೋದ್ರಿಂದ ಜಲಾಶಯಗಳಲ್ಲಿ ನೀರಿನ ಪ್ರಮಾಣ ಎಷ್ಟಿದೆ, ಯಾವ ಕಾರಣಕ್ಕಾಗಿ ನಾವು ತಮಿಳುನಾಡಿಗೆ ನೀರು ಬಿಡ್ಲಿಕ್ಕೆ ಆಗ್ತಾ ಇಲ್ಲ, ಆ ಎಲ್ಲ ವಿಚಾರಗಳನ್ನು ಮನವರಿಕೆ ಮಾಡುವಂತ ಪ್ರಯತ್ನ ಮಾಡ್ತೀನಿ ಅಂತ ಅವ್ರು ಹೇಳಿದ್ದಾರೆ. ಆಗಸ್ಟ್ 13ರವರೆಗೂ ಕೂಡ ಈ ಅಧಿವೇಶನ ನಡೆಯುವಂತದ್ದಿದೆ. ಮತ್ತೆ ಡಿಎಂಕೆ ಈ ಪ್ರಯತ್ನವನ್ನ ಮುಂದುವರಿಸುತ್ತೆ. ಬಹುಶಃ ಚರ್ಚೆಗೆ ಅವಕಾಶ ಕೊಟ್ಟಿದ್ದೇ ಆದ್ರೆ ಆಗ ಈ ಎಲ್ಲ ವಿಚಾರಗಳು ಬರಬಹುದು. ಅದಕ್ಕೂ ಮೊದಲು ನಾಡಿದ್ದು 22ನೇ ತಾರೀಕು ಏನು CWMA ಸಭೆ ಆಗುತ್ತೆ, ಅಲ್ಲಿ ಹೊರಬೀಳುವ ನಿರ್ಣಯ ಏನಿದೆ ಅದು ನಿರ್ಣಾಯಕ. ಬಹುಶಃ ಅವತ್ತು ಯಾವ ತೀರ್ಮಾನ ಹೊರಬೀಳುತ್ತೋ ಅದನ್ನು ಆಧರಿಸಿ ರಾಜಕೀಯ ತಿರುವುಗಳು ತೀರ್ಮಾನ ಆಗುತ್ತೆ. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ವೀರೇಂದ್ರ ಮಾಹಿತಿಗಾಗಿ. संरक्षण हेतु